ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಂದು ಗ್ರಾಮದಲ್ಲೂ ಸಹ ಈಗ ಗ್ರಾಮ ದೇವತೆಯ ಹಬ್ಬಗಳು ನಡೀತಾ ಇದೆ. ಒಂದೊಂದು ಊರಲ್ಲಿ ಒಂದೊಂದು ವಿಶೇಷ ರೀತಿಯ ಅಂದರೆ ಇಂದಿನಿಂದ ಹೇಗೆ ಆಚರಣೆಯನ್ನು ಮಾಡ್ಕೊಂಡು ಬಂದಿರ್ತಾರೆ ಹಾಗೆ ಹಬ್ಬವನ್ನು ಗ್ರಾಮ ದೇವತೆ ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಬರ್ತಾರೆ. ಸ್ನೇಹಿತರೆ, ಎಲ್ಲರಿಗೂ ತಿಳಿದಿರೋ ಹಾಗೆ ಪ್ರತಿ ಊರು, ಪ್ರತಿ ಹಳ್ಳಿ ಆಗ್ಬೋದು, ಎಲ್ಲೇ ಆಗ್ಬೋದು, ಯಾವುದೇ ಹಬ್ಬನ ಜನ ಮಿಸ್ ಮಾಡಿದ್ರೂ ಮಾಡ್ಬೋದು. ಆದರೆ ಈ ಗ್ರಾಮ ದೇವತೆ ಹಬ್ಬನ ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ಮಾಡ್ಕೊಂಡು ಬರ್ತಾರೆ. ಯಾಕಂದರೆ ಆ ಗ್ರಾಮ ದೇವತೆನೇ ಆ ಊರನ್ನು ಕಾಪಾಡೋದು ಅನ್ನೋ ಒಂದು ನಂಬಿಕೆ. ಹಾಗೆ ಇವತ್ತು ನಮ್ಮ ಚಾಮರಾಜನಗರದ ಪಟ್ಟಲದ ಮಾರಮ್ಮನ ಜಾತ್ರೆ ಶುರುವಾಗಿದೆ. ಇವತ್ತು ಶುಕ್ರವಾರ ರಾತ್ರಿ ಮಧ್ಯರಾತ್ರಿಯಲ್ಲಿ ಈ ತಾಯಿ ಪಟ್ಟಲದ ಮಾರಮ್ಮನ ಜಾತ್ರೆ ಶುರುವಾಗುತ್ತೆ. ಹಾಗೆ ದೇವರನ್ನು ಹೊತ್ತುಕೊಂಡು ಇಲ್ಲಿ ಮಾರಮ್ಮನ ದೇವಸ್ಥಾನದ ಗುಡಿ ಹತ್ರ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಹಾಗೆ ಸಾಗುವ ಪ್ರಮುಖ ಬೀದಿಗಳಲ್ಲಿ ತುಂಬ ಜನಸ್ತೋಮ ಅಂದರೆ ಪ್ರತಿಯೊಬ್ಬರೂ ಸಹ ಭಾಗವಹಿಸಿ ಆ ದೇವರ ಹಿಂದೆ ಓಡೋಗುವಂಥದ್ದು ಜೊತೆಲಿ ಹೋಗ್ತಾರೆ. ಸ್ನೇಹಿತರೆ, ಸೋಮವಾರ ಮತ್ತು ಮಂಗಳವಾರ ಚಾಮರಾಜನಗರದಲ್ಲಿ ಮಾರಿ ಹಬ್ಬ ಇದೆ ನೋಡಿ. ಇದು ಮೊದಲನೇ ಪೂಜೆ. ಮಾರಮ್ಮನ ಹಬ್ಬದಲ್ಲಿ ಏನಿದೆ ವಿಶೇಷ ಅಂತಂದರೆ, ಇವತ್ತು ಪಟ್ಟಲದಮ್ಮನ ಒಂದು ಪೂಜೆ ನೋಡಿ. ಎಷ್ಟು ಜನ ಸೇರಿದರೆ ಅನ್ನೋದನ್ನು ಗಮನಿಸಿ. ಈಗ ಚಾಮರಾಜನಗರದ ಮಾರಮ್ಮನ ದೇವಸ್ಥಾನದ ಬಳಿ ಬಂದಿದ್ದೀವಿ. ಸ್ನೇಹಿತರೆ, ಒಂದೊಂದು ಊರಲ್ಲೂ ಒಂದೊಂದು ಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಣೆಯನ್ನು ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಇದು ನಮ್ಮ ಚಾಮರಾಜನಗರದ ಈ ಮಾರಿ ಹಬ್ಬದ ಒಂದು ವಿಶೇಷ.
ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ ನಂತರ ಪಟ್ಟಲದ ಮಾರಮ್ಮ ಸಾಗುವ ಕೆಲವು ದಾರಿಗಳಲ್ಲಿ ಕೆಲವು ಬೀದಿಗಳಲ್ಲಿ ಬರ್ತಾ ಇರುತ್ತೆ. ಹಾಗೆ ಬರುವಂತಹ ರಸ್ತೆಯುದ್ದಕ್ಕೂ ಜನ ಭಕ್ತಾದಿಗಳು ತುಂಬ ಕಾಯ್ತಾ ನಿಂತಿದ್ದಾರೆ. ಸುಮಾರು ಸಮಯ 2 ಕಾಲಾಗಿದೆ ನೋಡಿ. ತುಂಬ ಜನ ಪೂಜೆಯನ್ನು ಮಾಡಿಸೋದಕ್ಕೆ ಹಾಗೆ ದೇವರ ದರ್ಶನವನ್ನು ಪಡೆಯೋದಕ್ಕೆ ಕಾದು ನಿಂತಿದ್ದಾರೆ. ಹಾಗೆ ನೋಡಿ, ದೇವರು ಮುಂದೆ ಸಾಗ್ತಾ ಇದೆ. ಅದರ ಹಿಂದೆ ಎಷ್ಟು ಜನ ಸಾಗ್ತಾ ಇದ್ದಾರೆ ಅಂತಂದರೆ ಇದನ್ನು ನೋಡೋದಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ. ಇದೊಂದು ವಿಶೇಷವಾದ ಒಂದು ಸಂದರ್ಭ. ಸ್ನೇಹಿತರೆ, ಒಂದೊಂದು ಊರಲ್ಲೂ ಒಂದೊಂದು ವಿಶೇಷ ಜಾತ್ರೆಗಳಲ್ಲಿ ಅಲ್ಲಲ್ಲೇ ರೀತಿಯ ಪದ್ಧತಿಗಳು ನಡ್ಕೊಂಡು ಬರ್ತಾ ಇರುತ್ತೆ ನೋಡಿ. ಈಗ ಪಟ್ಟಲದಮ್ಮ ಈಗ ಇಲ್ಲಿಂದ ಪಟ್ಟಲದಮ್ಮನ ದೇವಸ್ಥಾನದ ತನಕ ಹೋಗುತ್ತೆ. ಇದು ಸಾಗೋ ತನಕ ಬೆಳಗಿನ ಜಾವ 4:45 5 ಗಂಟೆ ತನಕ ಆಗ್ಬೋದು. ಅಲ್ಲೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸುವಂಥ ಪದ್ಧತಿ ಇದೆ. ಅಲ್ಲಿಗೆ ದೇವರನ್ನು ಹೋಗುವಂಥ ಆಮೇಲೆ ಪೂಜೆಯನ್ನು ಸಲ್ಲಿಸುವಂಥ ವಂಶಿಕರು ಒಂದಷ್ಟು ಜನ ಅಲ್ಲೋಗಿ ಪೂಜೆಯನ್ನು ಸಲ್ಲಿಸಿ ಬೆಳಿಗ್ಗೆ ಬರುವಂಥದ್ದು. ಈಗ ಇದು ಪ್ರಮುಖ ಬೀದಿಗಳಲ್ಲಿ ಸಾಗಿ ಅಲ್ಲಿ ಹೋಗೋ ತನಕ ಬೆಳಗಿನ ಜಾವ ಆಗುತ್ತೆ. ಈಗ ನಮ್ಮ ಬೀದಿ ಕಡೆ ಬರುವಂಥ ಸಮಯ ಈಗ 2:15 ಆಯಿತು. ಈಗ ಹೆಚ್ಚು ಕಡಿಮೆ. ಸ್ನೇಹಿತರೆ, ಈಗ ಇಲ್ಲಿ ಒಂದು ನಮ್ಮ ಚಾಮರಾಜನಗರದ ಸರ್ಕಾರಿ ಬಸ್ ನಿಲ್ದಾಣ ಏನಿದೆ, ಇಲ್ಲಿ ತನಕ ತುಂಬ ಜನ ಬರ್ತಾರೆ. ಇಲ್ಲಿಂದ ಏನಂದರೆ ಕೆಲವು ಜನಗಳು ಮಾತ್ರ ಅಲ್ಲಿಗೆ ಹೋಗ್ತಾರೆ ಜೊತೆಯಲ್ಲಿ. ನೋಡಿ, ಸಾಗರದಂತೆ ಜನ ಸೇರಿದ್ದಾರೆ. ನಮ್ಮೂರ ಮಾರಿ ಹಬ್ಬ, ಮಾರಮ್ಮನ ಹಬ್ಬ, ಮಾರಮ್ಮನ ಜಾತ್ರೆ. ಪ್ರತಿಯೊಬ್ಬರೂ ಸಹ ಎಲ್ಲ ಜನಾಂಗದವರು ಬಂದು ಪೂಜೆಯನ್ನು ಸಲ್ಲಿಸಿ ಆಚರಿಸುವಂಥ ಹಬ್ಬ ಮಾರಮ್ಮನ ಹಬ್ಬ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.